ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಏನಂದರೆ ಮಶ್ರೂಮ್ ಪೆಪ್ಪರ್ ಡ್ರೈ ಅಂತ. ಸೊ ಮಶ್ರೂಮ್ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಇದನ್ನು ನೀವು ದೋಸೆಗೆ, ಚಪಾತಿಗೆ ಅಥವಾ ಸೈಡ್ ಡಿಶ್ ಹಾಗೂ ಕೂಡ ಯೂಸ್ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಸ್ವಲ್ಪ ಮೆಣಸು, ಜೀರಿಗೆ, ಸೋಂಪುನ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕೋತಿದ್ದಾರೆ. ಸೊ ಈ ಥರ ಫೈನ್ ಪೌಡ್ರ್ ಮಾಡ್ಕೊಳ್ಳಿ, ಅಂದರೆ ತುಂಬ ಫೈನ್ ಇಲ್ಲ ಅಂದರೆ ಪರವಾಗಿಲ್ಲ. ಈ ಥರ ಈಗ ಪೌಡ್ರು ಮಿಕ್ಸ್ ಆಗಿದೆ, ಎಲ್ಲ ಪೌಡ್ರಾಗಿ. ಈಗ ನೆಕ್ಸ್ಟ್ ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆಗೆ ಆನಿಯನ್, 2 ಗ್ರೀನ್ ಚಿಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀವಿ. ಆಮೇಲೆ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀವಿ. ಸೊ ಈಗ ಪ್ಯಾನ್ ರೆಡಿ ಇದೆ ಒಗ್ಗರಣೆಗೆ. ಸೊ ಒಗ್ಗರಣೆಗೆ ಹಾಕಿ ಹೇಗೆ ಮಾಡೋದು ಅಂತ ತೋರಿಸೋಣ. ಸೊ ಈಗ ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಆಮೇಲೆ ಬೇಕಿದ್ರೆ ನೀವು ತುಪ್ಪ ಹಾಕೋಬೋದು. ಫುಲ್ಲು ನಾವು ಜಸ್ಟ್ 1 ಸ್ಪೂನ್ ಹಾಕೋತಿದ್ದೀವಿ ಅಷ್ಟೇ ತುಪ್ಪನ. ಆಯಿಲ್ ಆ್ಯಂಡ್ ತುಪ್ಪ 2 ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕೋತಿದ್ದಾರೆ. ಆಪ್ಷನಲ್, ನೀವು ಸಾಸಿವೆ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಹಾಕ್ಬೋದು. ಸೊ ನೆಕ್ಸ್ಟು ಕರಿಬೇವಿನ ಸೊಪ್ಪು, ಆಮೇಲೆ ಗ್ರೀನ್ ಚಿಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕೋಬೋದು ನೀವು, ಇಲ್ಲ ಜಜ್ಜಿ ಆದರೂ ಹಾಕೋಬೋದು. ಸೊ ಇಟ್ಸ್ ಡಿಪೆಂಡ್ ಆನ್ ಯು. ಸ್ವಲ್ಪ ಸಾಟ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋದ್ಮೇಲೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಂಡು ಸ್ವಲ್ಪ ಪಿಂಕಿಶ್ ಆಗೋ ತನಕ ನೀವು ಇದನ್ನು ಸಾಟ್ ಮಾಡ್ಕೋಬೇಕು. ಸೊ ನಾವಿಲ್ಲಿ 1 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ಗೋಲ್ಡನ್ ಕಲರ್ ಆಗಿದೆ ಆನಿಯನ್. ಸೊ ಮಶ್ರೂಮ್ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಸೊ ಗೈಸ್, ಈ ರೆಸಿಪಿ ಮಾಡ್ತಿರೋದು ನಮ್ಮ ಮಮ್ಮಿ, ವಿಡಿಯೋ ಮಾಡ್ತಿರೋದು ನಾನು. ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಂತೆ, ಸಾಲ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ಫ್ಲೇಮ್ನ ಹೈ ಇಟ್ಕೋಬೇಡಿ, ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸಾಟ್ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಎಲ್ಲ ಸ್ವಲ್ಪ ಸೀದೋಗುತ್ತಂತೆ, ತಲೆ ಹಿಡಿಯೋದಂತೆ. ಸೊ ಲೋ ಫ್ಲೇಮಲ್ಲೇ ನೀವು ಸಾಟ್ ಮಾಡ್ಕೊಳ್ಳಿ. ಈಗ 1-2 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಕ್ಲೋಸ್ ಮಾಡಿ ಗೈಸ್. ನೀವು ನೀರು ಹಾಕಬೇಕಂತ ಏನಿಲ್ಲ ನೋಡಿ, ನೀವು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಅದೇ ನೀರೆಲ್ಲ ಬಿಟ್ಕೊಂಡಿದೆ. ಸೊ ನೀವೇನಾದ್ರು ನೀರು ಹಾಕ್ಬಿಟ್ರೆ ಅದು ಇನ್ನೂ ಜಾಸ್ತಿ ನೀರು ಹಾಕ್ಬಿಟ್ಟು ಸಾಂಬಾರು ಥರ ಆಗಿಬಿಡುತ್ತೆ. ಸೊ ನೀರೆಲ್ಲ ಹಾಕಕ್ಕೆ ಹೋಗಬೇಡಿ. ಈಗ ನೀವು ನೋಡ್ತಿರ್ಬೋದು, ರಾ ಮಶ್ರೂಮ್ಗೂ ಸ್ವಲ್ಪ ಕುಕ್ಕಾಗಿರೋ ಮಶ್ರೂಮ್ಗೂ ವ್ಯತ್ಯಾಸ ಗೊತ್ತಾಗ್ತಿದೆ. ಸೊ ಹಾಫ್ ಬಾಯ್ಲ್ ಆಗಿದೆ ಆಲ್ರೆಡಿ. ಇದು ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ. ಸೊ ನೀವು ಏನು ಪೌಡರ್ ಮಾಡ್ಕೊಂಡಿದ್ರಲ್ಲ, ಡ್ರೈ ಪೌಡರ್, ಮೆಣಸು, ಜೀರಿಗೆ ಮತ್ತು ಸೋಂಪು ಕಾಳೆಲ್ಲ, ಆ ಪೌಡರ್ನ ನೀವು ನೋಡಿಕೊಂಡು, ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಮಾಡಿರೋದೆಲ್ಲ ಹಾಕ್ಕೋಬೇಕಂತ ಏನಿಲ್ಲ, ನಿಮ್ಮ ಟೇಸ್ಟಿಗೆ ಖಾರ ನೋಡ್ಕೊಂಡು ಹಾಕ್ಕೋಬೇಕು. ನೀವು ಈ ಪೌಡರ್ನ ಮತ್ತೆ ನೀವು ಚಿಕನ್ಗೂ ಯೂಸ್ ಮಾಡ್ಬೋದು. ಚಿಕನ್ ಡ್ರೈ, ಚಿಕನ್ ಫ್ರೈಗೆಲ್ಲ ಹಾಕ್ಕೋಬೋದು. ಸೊ ನೀವು ಒಂದು ಕಂಟೈನರಲ್ಲಿ ಇಟ್ಕೊಂಡ್ರೆ ಯು ಕ್ಯಾನ್ ಯೂಸ್ ಇಟ್ ಫಾರ್ ಫರ್ದರ್ ಕುಕಿಂಗ್. ಸೊ ಲಾಸ್ಟಿಗೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೀವು ಇದು ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ ಹಾಕೋಬೋದು. ಆನಿಯನ್ ಹಾಕಿರ್ತೀರಲ್ಲ ಆ ಟೈಮಲ್ಲಿ ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಇದ್ದರೆ ಹಾಕೋಬೋದು. ಬಟ್ ನನಗೆ ಕ್ಯಾಪ್ಸಿಕಮ್ ಸ್ವಲ್ಪ ಇಷ್ಟ ಇಲ್ಲ, ಅಲರ್ಜಿ ಇದೆ ಅಂತ ನಾವು ಹಾಕಿಲ್ಲ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ, ಅಷ್ಟೇ, ರೆಡಿ ಇದು. ಸೊ ಇದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ.